ಕಾಡುಬಳ್ಳಿಯ ಬೆಳೆಯನ್ನು ಇಟ್ಟುಕೊಂಡು ಜಗತ್ತನ್ನು ತಲುಪಿದ ರಾಣಿ ಚೆನ್ನಭೈರಾದೇವಿ ಎಂದು ಹಿರಿಯ ಬರಹಗಾರ ಶಿವಾನಂದ ಕಳವೆ ಹೇಳಿದರು. ಅವರು ಶಿರಸಿ ನಗರದ ನಯನ ಸಭಾಂಗಣದಲ್ಲಿ ಮುಂಬಯಿಯ ಮಯೂರವರ್ಮ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಶಿರಸಿ ನಯನ ಫೌಂಡೇಶನ್ ವತಿಯಿಂದ ರಾಣಿ ಚೆನ್ನಭೈರಾದೇವಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಇಷ್ಟೊಂದು ಕಾಡಿನ ಮಧ್ಯೆ ಕೃಷಿ ನಡೆಯುವ ಜಿಲ್ಲೆ ಬೇರೆಡೆ ಇರಲಿಕ್ಕಿಲ್ಲ. ಹಿಂದೆ ಬ್ರಿಟಿಷ್ ಸರ್ಕಾರದಲ್ಲಿ ಸಾಗವಾನಿ ಸಸಿ ನಾಶವಾಗುವುದಾದರೆ ಆನೆ ಕೊಲ್ಲಲು ಅನುಮತಿ ನೀಡಿದ್ದು ಇದೆ. ಕೃಷಿ ಬೆಳೆ ನಾಶವಾದರೆ ನೆರವಿಲ್ಲ ಎಂದು ಅಂದೇ ಪ್ರಶ್ನಿಸಿದ್ದು ಇತ್ತು ಎಂದ ಅವರು, ನೆಲಮೂಲದ ಜ್ಞಾನ ಬಳಸಿ ಕಾನೂನು ಮಾಡಿಲ್ಲ. ಅರಣ್ಯ ಇಲಾಖೆಯಿಂದ ಪ್ರಾಣಿ ತಿನ್ನದ ಬೆಳೆ ಬೆಳೆಯುತ್ತಿದೆ. ಕೃಷಿಕರು ಹಾಗಲ್ಲ. ಇದರಿಂದ ವನ್ಯಜೀವಿ ಸಂಘರ್ಷ ಉಂಟಾಗುತ್ತಿದೆ. ಅರಣ್ಯ ಆಳ್ವಿಕೆಯ ತಪ್ಪು ನೀತಿಯಿಂದ ಸಮಸ್ಯೆ ಆಗುತ್ತಿದೆ. ಒಂದೊಂದು ಪ್ರಾಣಿಯು ಒಂದೊಂದು ಸಸ್ಯ ವಕ್ತಾರ ಆಗಿದ್ದವು. ಆದರೆ ನೆಲಮೂಲದ ಜ್ಞಾನ ನೋಡಿಲ್ಲದೆ ಇಲಾಖೆ ನೀತಿ ಮಾಡುತ್ತಿವೆ. ಕನಿಷ್ಠ ತಿಳುವಳಿಕೆಯ ನಿಯಮಗಳನ್ನು ಮಾಡಿಲ್ಲ. ಕಾಡು ನೆಲದ ಸಣ್ಣ ಸಣ್ಣ ಜ್ಞಾನಗಳನ್ನು ಅರಿತು ನಡೆಯಬೇಕು. ವನ್ಯಜೀವಿಗಳು ಕಾಡಿನಲ್ಲಿ ತಿನ್ನುವ ಹಣ್ಣಿನ ಗಿಡ ಬೆಳೆಸುವ ಕಾರ್ಯ ಮಾಡಬೇಕು. ಅರಣ್ಯ ಜಿಲ್ಲೆಯಲ್ಲಿ ವನ್ಯಜೀವಿಗಳು ಇಲ್ಲದಂತೆ ಆಗಬಾರದು ಎಂದರು. ಸುರೇಶ್ ಚಂದ್ರ ಹೆಗಡೆ ಕಿಶನ್ಮನೆ ಮಾತನಾಡಿ, ಮಯೂರವರ್ಮನ ಹೆಸರು ಬಾಂಬೆಯ ಪ್ರತಿಷ್ಠಾನ ಇಟ್ಟುಕೊಂಡು ಚೆನ್ನಭೈರಾದೇವಿಯನ್ನು ಮತ್ತೆ ನೆನಪಿಸುವ ಕಾರ್ಯ ಆಗುತ್ತಿದೆ. ಅಪ್ಪ ಅಮ್ಮ ಬೇಡ, ದನ ಕೊಟ್ಟಿಗೆ ಬೇಡ ಎಂಬ ಕಾಲಕ್ಕೆ ವನ್ಯಪ್ರಾಣಿ ಸಂರಕ್ಷಣೆಯ ಕಾರ್ಯ ಮಾಡುತ್ತಿರುವ ಪದ್ಮಾ ಸಂಸ್ಥೆಯ ನಡೆ ದೊಡ್ಡದು. ಅನಂತಮೂರ್ತಿ ಹೆಗಡೆ ಮಾತನಾಡಿ, ನೊಂದ ವನ್ಯಜೀವಿಗಳ ಸಂರಕ್ಷಣೆ ಮಾಡುವ ಕಾರ್ಯ ಮಾಡುತ್ತಿದ್ದಾರೆ. ಇಂತಹ ಒಳ್ಳೆಯ ಕೆಲಸ ಮಾಡುವವರನ್ನು ಅಭಿನಂದಿಸಬೇಕು. ಜನರಿಗೆ ಒಳ್ಳೆಯದನ್ನು ಹೇಳುವ ಕಾರ್ಯ ಆಗಬೇಕು. ತಪ್ಪಾದರೂ ಗಟ್ಟಿಯಾಗಿ ಹೇಳುವ ಕಾರ್ಯ ಮಾಡಬೇಕು. ಇದು ಜವಾಬ್ದಾರಿ ನಾಗರಿಕನ ಕರ್ತವ್ಯವಾಗಿದೆ ಎಂದರು. ಈ ವೇಳೆ ಡಾಕ್ಟರ್ ಶಿವರಾಮ್ ಕೆವಿ, ಸಂಚಾಲಕ ಜಿವಿ ಕೊಪ್ಪಲತೋಟ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಟಿಆರ್ ಮಧುಸೂದನ್ ವಹಿಸಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.